Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by ಸಪ್ತಗಿರಿ NPS University. ಇಂದು ದೆಹಲಿಗೆ ಹೋಗ್ತಾ ಇದ್ದೇನೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರ ಬಗ್ಗೆ ಇಂದು ರಾಜ್ಯದ ಸಂಸದರ ಜೊತೆಗೆ ಸಭೆ ನಡೆಸ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಂದು ದೆಹಲಿಗೆ ಪ್ರಯಾಣ ಬೆಳೆಸಿರುವ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದೀನಿ, ನಮ್ಮ ರಾಜ್ಯದ ಸಂಸದರ ಜೊತೆಗೆ ಸಭೆ ನಡೆಯುತ್ತೆ. ಏನ್ ಚರ್ಚೆ ಆಗುತ್ತೆ ಅಂತ ನೋಡೋದಾದ್ರೆ, ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಯೋಜನೆಗಳ ಬಗ್ಗೆ ಚರ್ಚೆ. ಏನ್ ಅನುದಾನ ಬರಬೇಕು, ಯೋಜನೆಗಳು ಯಾವ್ದು ಇನ್ನೂ ಕೂಡ ಪೆಂಡಿಂಗ್ ಇದಾವೆ, ಯಾವುದು ಹೊಸದಾಗಿ ಜಾರಿಯಾಗಬೇಕಾಗಿರುವಂಥದ್ದು, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಾಗುತ್ತೆ. ಜೂನ್ 29ರಂದು ಪ್ರಧಾನಿ ಮೋದಿ ಭೇಟಿಗೆ ಸಮಯ ಏನಿದೆ ನಿಗದಿ ಆಗಿದೆ. ಸೊ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ, 3ನೇ ಬಾರಿ ಪ್ರಧಾನಿ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಂತರ ಮೊದಲ ಒಂದು ಭೇಟಿ. ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಇವತ್ತು ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರನ್ನು, ರಾಜ್ಯಸಭಾ ಸದಸ್ಯರನ್ನು, ಮಂತ್ರಿಗಳನ್ನು, ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಕಳಿಸಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ, ಆ ಯೋಜನೆಗಳ ಪಟ್ಟಿನೆಲ್ಲ ಕೊಡ್ತೀವಿ. ಮತ್ತು ರಾಜ್ಯ ಸರ್ಕಾರದ ಪರವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ, ಹಣ ಬಿಡುಗಡೆ ಮಾಡಿಸ್ತಕ್ಕಂಥ, ಸಂಪನ್ಮೂಲ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು MP ಗಳು, ಹೊಸ MP ಗಳಿದಾರಲ್ಲ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ MP ಗಳು, ಅವರೆಲ್ಲರ ಮೀಟಿಂಗ್ಗಳು ಕೂಡ ಕರೆದಿದ್ದೀನಿ. ರಾಜ್ಯಸಭಾ ಸದಸ್ಯರು ಕರೆದಿದ್ದೀನಿ. ಸೊ ವಿಶೇಷವಾಗಿ ನಮ್ಮಲ್ಲಿ ಕೂಡ ಅನೇಕ ಜನ ಮಂತ್ರಿಗಳು ಕೂಡ ಬರ್ತಾಯಿದ್ರು ಆ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ವಿವರಿಸಲಿಕ್ಕೋಸ್ಕರ. ನಾನು ಭೂ ಸಾರಿಗೆ ಸಚಿವರನ್ನು ಭೇಟಿ ಮಾಡ್ತೀನಿ, ಆಮೇಲೆ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ, ಆಮೇಲೆ ಹೋಮ್ ಮಿನಿಸ್ಟರ್ನ. ಇನ್ನು ಸಿಎಂ DCM ಬರ್ತಾರೆ. ಸಂಜೆ ಸಂಸದರ ಸಭೆ ನಡೆಯಲಿದೆ. ಸಂಪ್ರದಾಯದ ಪ್ರಕಾರ ಸಂಸತ್ ಅಧಿವೇಶನಕ್ಕೂ ಮುನ್ನ ಸಭೆ ನಡೀತಿದೆ ಅಂತ TB ಜಯಚಂದ್ರ ಹೇಳಿದ್ದಾರೆ. ದೆಹಲಿಯ ವಿಶೇಷ ಪ್ರತಿನಿಧಿ, ಬನ್ನಿ ನೋಡೋಣ. ಇಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತಿನ ದೆಹಲಿಗೆ ಬರೋರಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಲೀಲಾ ಪ್ಯಾಲೇಸಲ್ಲಿ ಒಂದು ಸಭೆಯನ್ನು ಹೊಸದಾಗಿ ಚುನಾಯಿತರಾಗಿರ್ತಕ್ಕಂಥ ಸಂಸತ್ ಸದಸ್ಯರು ಮತ್ತು ಕೇಂದ್ರದ ಸಚಿವರ ಜೊತೆಗೆ ಚರ್ಚೆಯನ್ನು ಮಾಡೋದಕ್ಕೋಸ್ಕರ ಇವತ್ತೊಂದು ಸಭೆಯನ್ನು ಕೂಡ ಏರ್ಪಡಿಸಿದೆ. ಅದಕ್ಕೋಸ್ಕರ ಈಗಾಗಲೇ ಮುಂದೆ ಬರಬೇಕು. ಇದು ಸಂಪ್ರದಾಯ ಪ್ರಕಾರ ಯಾವಾಗಲೂ ಕೂಡ ಪ್ರತಿ ಪಾರ್ಲಿಮೆಂಟ್ ಪ್ರಾರಂಭ ಆಗುವಂಥ ಮುನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಸಭೆಯನ್ನು ಮಾಡ್ತಕ್ಕಂಥ ಪ್ರತೀತಿ ಇದೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ನಡೀತಾ ಇದೆ. ಈಗ ಮುಂದೆ ಪಾರ್ಲಿಮೆಂಟಲ್ಲಿ ಮುಖ್ಯವಾಗಿ ಇವತ್ತು ಎತ್ತಬೇಕಾಗಿರ್ತಕ್ಕಂಥ ವಿಚಾರಗಳೇನು ಅಂತಕ್ಕಂಥದ್ರ ಬಗ್ಗೆ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by ಸಪ್ತಗಿರಿ NPS University.